Hey guys, welcome back. ये कहाँ फंस गया भाई मैं? ಗೈಸ್ ಇವತ್ತು ನಾವು ನಮ್ಮ ಅಮ್ಮರೂರು ಅಂತ ಮಂಡ್ಯದಲ್ಲಿ ಇದೀವಿ ಗೈಸ್. ಮಂಡ್ಯದಲ್ಲಿ ಎಲ್ಲೋ ಇದ್ದೀವಿ ಅಂತ ಕೆರೆಗಡೆಗೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗ್ಬಿಡ್ತದೆ ಈ ಕೆರೆಗಡೆ ಅಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಕಡೆ ಒಂದು ಪ್ಲೇಸ್ ಐತೆ ಗೈಸ್, ಕೋಡಿ ಅಂತ ಕರೀತಾರಲ್ಲ, ಸಕ್ಕತ್ತಾಗಿರ್ತದೆ ನೋಡೋಕ್ಕೆ. ಹೋಗೋ ರೋಡ್ಗಳೇ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತದೆ. ಇವಾಗ ನಾನು ನಮ್ಮ ಅರುಣ ನಮ್ಮ ಚೇತು ಹೋಗ್ತಾ ಇದ್ದೀವಿ ಗೈಸ್. ಒಂದೇ ಗಾಡೀಲಿ ಟ್ರಿಪ್ಸು, ಹೆಲ್ಮೆಟ್ ಹಾಕಿಲ್ಲ. ಏನು ಮನೆ ತಾವಿಂದ ಒಂದು 100 ಮೀಟ್ರ್ ದೂರದಲ್ಲ ಐತೆ ಅಷ್ಟೇ. ಹೋಗ್ತಾ ಇದ್ದೀವಿ. ರೋಡ್ ನೋಡಿ ಗೈಸ್, ರೋಡ್ ತೋರಿಸ್ತೀನಿ ನೋಡಿ ನಿಮಗೆ. ನಮ್ಮ ಮಂಡ್ಯ ಕಡೆ ಬಂದರೆ ಅದೇನೋ ಒಂಥರ ಖುಷಿ ನಮಗಂತೂ. ಎಲ್ಲರೂ ಹೆಂಗೆ ಮಂದಿ ವೆಯ್ಟಿಂಗ್ ಮಾಡ್ತಾವೆ ಈ ಕಡೆ. ಇದೇ ಕೋಡಿ ಗೈಸ್, ನಮ್ಮೂರು ಫೇಮಸ್ ಪ್ಲೇಸು. ಹುಡುಗರೆಲ್ಲ ಇವ್ರು ಎಂತಕ್ಕೆ ಬಂದ್ರೆ, ಇವ್ರದ್ದೆಲ್ಲ ವಿಡಿಯೋ ಮಾಡಿ ಎಂತಕ್ಕೆ ಬಂದ್ರೆ ನೀವೆಲ್ಲ ಇಲ್ಲಿ ತಲೆ ಕೆಡ್ ಸಿಗ್ತಾರಪ್ಪ ಇವ್ರು ಕೆರೆ ಕಡೆಗೆ. ನಮ್ಮ ಅಣ್ಣನ್ ನೋಡು, ಎಂತ ಭೂಕಂಪ ಬಿರುಗಾಳಿ ಬಂದ್ರು ಅಲ್ಲಾಡದೆ ಇರೋನು ಈ ನೋನ ಮನ್ಸಲ್ಲಿ ಇಟ್ಕೊಂಡು ಹೇಗ್ ನೊಂದು ಬೆಂದು ಕಂಗಾಲಾಗಿತ್ತ ನೋಡೋ. ಕೂತ್ಗಳಲ್ಲಿ ಮತ್ತಿನ್ನೇನು ಎಂತಕ್ಕೆ ಬಂದ ಸಂತು ಗೈಸ್. ಎಲ್ಲರೂ ಈ ಸೈಟ್ ಸೀನ್ ನೋಡೋಣ ಅಂತ ಬಂದವ್ರೆ. ಇವರೆಲ್ಲ ಮೀನು ಹಿಡಿತಾವ್ರು ನೋಡ್ರಿ. ಈ ಕಡೆ ಹೆಂಗೈತೆ ಇದು ನಾವು ಅಮ್ಮರೂರು ಗೈಸ್. ನೀವು ಒಂದೊಂದು ಸಲ ಏನಾರ ಬಂದರೂ ಇದು ಫುಲ್ಲು ನೀರೇ ಇರುವುದೇ, ಅಷ್ಟು ಹರಿತದೆ ಈ ಕಡೆ. ಆ ಸೈಡಲ್ಲಿ ಒಳ್ಳೆ ಸೀನ್ರಿ ನೋಡ್ಬೋದು ನೀವು. ಆ ಸೈಡು ಹೋಗೋಣ ಇರಿ. ಓಹೋ, ಆ ಮೇಲ್ಗಡೆ ಹೋಗೋಣ ಬನ್ನಿ ಗೈಸ್. ಮೇಲ್ಗಡೆ ತೋರಿಸ್ತೀನಿ ನಿಮಗೆ. ಮೇಲ್ಗಡೆ ಹೋಗೋಣ. ಅದೇನೋ ಒಂಥರ ಖುಷಿ ಈ ಕಡೆ ಬಂದಾಗ ನನಗೊಂದು. ನಮ್ಮ ಅಮ್ಮರವ್ರ ಕಡೆ ಅಪರೂಪಕ್ಕೆ ಗೊತ್ತೀವಿ. ಅವರೆಲ್ಲ ಪೋಲಿಗಳು ಬರೀ ಅಪ್ಪ ಪೋಲಿನೇ ಮಾತಾಡ್ತಾರೆ. ನಮ್ಮ ಚೇತು ನೋಡಿ ಗೈಸ್. ನನ್ ಹುಡುಗರು ಈ ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ನಮ್ಮ ಚೇತು ಬರ್ತಾನೆ, ಅವ್ನು ತೋರಿಸ್ತಾನೆ. ಚೇತು ಅಯ್ಯ ಎಲ್ಲಿ ಬಿಟ್ಟೈತೆ, ಕಮಲಗಳು ಬಿಟ್ಟವೆ ಗೈಸ್. ನೋಡ್ರಿ ನೀವು ಇಳಿಬೋದು ಇಲ್ಲಿ. ಇಲ್ಲೇ ಇಳಿದು ಆರಾಮಾಗಿ ಹೋಗ್ಬೋದು, ಆದರೆ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಹೆಂಗೈತೆ ಇದು ಕೊಪ್ಪದ ಕೆರೆ ಅಂತ ಕರೀತಾರೆ ನಮ್ಮ ಅಮ್ಮರವ್ರದ್ದು. ಸಿಕ್ಕಾಪಟ್ಟೆ ದೊಡ್ಡ ಕೆರೆ. ಇಲ್ಲಿಂದ ಹರ್ಕೊಂಡಿದ್ದು ಹಿಂಗೆ ಮದ್ದೂರಿಗೆ ಹೋಗಿ ಮದ್ದೂರು ಜಾಯ್ನ್ ಆಗಿಬಿಡುತ್ತೆ ಶರಾವತಿ ನದಿಗೆ. ನೋಡಿ ಗೈಸ್. ಓಯ್ಯ, ನಿಮ್ಗೆ ಇವಾಗ ಆ ಸೈಡ್ ಕರ್ಕೊಂಡು ಹೋಗ್ತೀನಿ ಬರ್ರಿ. ಆ ಸೈಡ್ ಇನ್ನೂ ಸೂಪರ್ ಆಗೈತೆ, ಅದನ್ನು ತೋರಿಸ್ತೀನಿ. ನಾನೇ ನನ್ನಲ್ಲಿ ಇಲ್ಲ, ಯಾಕಿಲ್ಲಿ ನನಗೆ ನಾನೀಗ ಹೊಸಬನ. ಗೈಸ್ ನೋಡ್ರಿ ಎಲ್ಲರೂ ಹೆಂಗೆ ಹೋಯ್ತವ್ರು ಆ ಸೈಡಲ್ಲಿ ಆಗಲೇ. ಆಮೇಲೆ ಈ ಹಳ್ಳಿ ಕಡೆ ಬಂದಾಗ ಯಾಕೆ ಗೊತ್ತಾಗೈಸ್, ಎಲ್ಲರೂ ಈ ಕೆರೆ ಕಡಿಕೆ ಅಂತ ಬರೋದು. ಇದ್ರಲ್ಲೊಂಥರ ಬೇರೆ ಫೀಲು. ಟಾಯ್ಲೆಟ್ ಇಲ್ವಾ ಅಂತಲ್ಲ, ಟಾಯ್ಲೆಟ್ ಎಲ್ಲ ಇರುತ್ತೆ. ಆದರೆ ಈ ಹಳ್ಳಿ ಕಡೆ ಬಂದಾಗ ಒಂಥರ ಫೀಲೇ ಬೇರೆ. ಈ ಬರೋದು ಒಂದು ಕಾರಣ ಆಯಿತು ಅಂದರೆ ಈ ಈಜ್ ಆಡ್ಕೊಂಡು ಒಂದೇ ಸಲ ಮನೆಗೆ ಹೋದಾಗ ಬೇರೆ ಥರ ಫೀಲು. ಈ ಫಂಕ್ಷನ್ ಬಂದಾಗ ಮೇಯ್ನಾಗಿ ಕಾನ್ಸೆಪ್ಟೇ ಈ ಥರ ಬಂದು ಎಲ್ಲ ನೋಡ್ಕೊಂಡು ಹೋಗೋದು. ಅಪರೂಪಕ್ಕೆ ಬರೋದು. ಏನೋ ಹೇಳ್ತಾನೆ ನೋಡಿ ಗೈಸನು. ನಿಮಗೆ ಇಲ್ಲಿ ನೋಡ್ರಿ ಗೈಸ್ ಯಾವ ಥರ ಫೀಲ್ ಸಿಗ್ತದೆ. ಈ ಕಡೆ ಬರ್ರಿ. ಆಮೇಲೆ ಇದು ಇವಾಗ ನಾವಿರೋಂಥ ಪ್ಲೇಸು ಮಂಡ್ಯದಲ್ಲಿರೋಂಥ ಕೊಪ್ಪ ಅಂತ ವಿಲೇಜಲ್ಲಿರೋದು ನಮ್ಮ ಅಮ್ಮರವರು. ಈ ವಿಲೇಜಲ್ಲಿ ಸಿಕ್ಕಾಬಟ್ಟೆ ಕಬ್ಬು ಬೆಳೀತಾರೆ ಗೈಸ್. ಇಲ್ಲೇ ಪಕ್ಕದಲ್ಲೇ ನಿಮಗೆ ಸಕ್ಕರೆ ಫ್ಯಾಕ್ಟ್ರಿ ನೋಡ್ಬೋದು. ಯಥೇಚ್ಛವಾಗಿ ಕಬ್ಬನ್ನ ಜಾಸ್ತಿ ಬೆಳೀತಾರೆ ಇಲ್ಲಂತೂ. ಇಲ್ಲೋಡ್ರಿ ಎಂಥ ಸೀನ್ರಿ. ಅಲ್ಲಿ ಯಾವಾಗ ನೀವು ನೀರು ಫುಲ್ಲು ನೋಡೋಕ್ಕೆ ಸಿಗುತ್ತಲ್ವಾ, ಸಿಕ್ಕಾಬಟ್ಟೆ ಬಂದಾಗ ಇಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ದೊಡ್ಡದಾಗಿ ಹರಿಯುತ್ತೆ. ಇದೊಂಥರ ಫಾಲ್ಸ್ ಇದ್ದಂಗೆ ನಮಗೆ. ಚಿಕ್ಕ ಹುಡುಗರಿಂದ ನೋಡಿ ಅಭ್ಯಾಸ ಆಗ್ಬಿಟ್ಟೈತಲ್ಲ. ನಿಮಗೂ ಒಂದು ಸಲ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಇಷ್ಟ ಗುರು ಈ ಸೈಡ್ ಬರೋದಂತ ನನಗಂತೂ. ಇವಾಗ ಬನ್ನಿ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ.
ಇಲ್ಲಿ ನೋಡ್ರಿ ಎಲ್ಲ ಹೆಂಗೋಗವ್ರೆ. ಆವಾಗ ನಾವು ಚಿಕ್ಕ ಹುಡುಗರಲ್ಲಿ ಈ ಎಲೆ ನೋಡಿದ್ದೀರಲ್ಲ, ಈ ಎಲೆಲಿ ಪಿಪಿಗಳು ಮಾಡ್ಕೊಂತಿದ್ದೋ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಪಿ ಮಾಡ್ಕೊಂಡು ಯಾರು ಬರಬಾರ್ದು ಅಂತ ಪೀಪ್ ಅಂತ ಕೂತ್ಕೊಂಡು ಒಯ್ದಿದ್ದು. ನೋಡು ಒಂದು ಮರಗಳೆಲ್ಲ ಬಿದ್ದೋಗ್ಬಿಟ್ಟವೆ ಗೈಸ್ ಇಲ್ಲಿ. ಆಲ್ಮೋಸ್ಟ್ ಇದ್ರ ಬೇರುಗಳು ನೋಡಿ ಎಷ್ಟಿಷ್ಟು ಅಪ್ಪ ಅವೆ. ಓಯ್ಯಾ ಗೈಸ್, ನನಗೂ ಒಂದು ಆಸೆ ಐತೆ ಈ ಥರ ಜಾಗದಲ್ಲಿ ಅಡುಗೆ ಮಾಡಿ ಊಟ ಮಾಡಬೇಕು ಅನ್ನೋ ಆಸೆ. ಹೆಂಗಿರೋದು ಫೀಲ್ ನಿಮಗೆ? ಇಲ್ಲೆಲ್ಲ ಮಾಡೋದು ಹಂಗೆ. ಹಳ್ಳಿ ಕಡೆ ಏನು ಮಾಡ್ತಾರೆ ಇವತ್ತು, ಎಸ್ಪೆಷಲಿ ಭಾನುವಾರ ಎಲ್ಲರೂ ಏನು ಮಾಡ್ತಾರೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ಕಡೆ ಬಂದ್ಬಿಡ್ತಾರೆ. ಸಖತ್ ಸೀನ್ರಿ ಇಲ್ಲಂತೂ ಹೇಳ್ರಿ ಗಾಯ್ಸ್. ನಿಮಗೆ ಯಾವುದು ಈ ಪಿಕ್ನಿಕ್ ಸ್ಪಾಟ್ ಆಯ್ತಲ್ವಾ, ಅದಕ್ಕಿಂತ ಏನು ಕಮ್ಮಿ ಇಲ್ಲ ಇದು, ಅಷ್ಟು ಸಖತ್ತಾಗಿರ್ತದೆ. ಇದೊಂದು ಹಿಡನ್ ಪ್ಲೇಸು ನಮ್ಮ ಅಮ್ಮರೂರಲ್ಲಿ. ಈ ಕಡೆ ಹೋದರೆ ನೀವು ಕಬ್ಬಿನ ತೋಟಕ್ಕೆ ಹೋಗ್ಬೋದು. ಕಬ್ಬಿನ ತೋಟ ಐತೆ, ಮತ್ತು ಈ ಹಲಸಿನ ಮರಗಳವೆ, ನೇರಳೆಹಣ್ಣು ಮರಗಳವೆ. ನಾವು ಯಾವಾಗಾದ್ರೂ ಬಂದರೆ ಇದೇ ದಾರಿಲಿ ಹೋಗ್ಬಿಟ್ಟು ಏನು ಬೇಕಾ ಕಿತ್ಕೊಂಡು ತಿನ್ಬೋದು. ತಿರ್ಗಾ ಇಲ್ಲೇ ಬಂದ್ಬಿಟ್ಟು ಮರಗಳ ಮೇಲೆಲ್ಲ ಮರಕೊಟ್ಟಿ ಎಲ್ಲ ಆಟ ಆಡ್ಬಿಟ್ಟಿದ್ದು ಅವಾಗ ಚಿಕ್ಕ ಹುಡುಗರಲ್ಲಿ. ಇಲ್ಲಿ ನೋಡ್ರಿ, ಇಲ್ಲಿಗೆ ಬಂದರೆ ಕ್ಲೀನ್ ಮಾಡೋಕ್ಕೆಲ್ಲ ಇಲ್ಲೇ ಜಾಗ, ಹೋಲ್ಸೇಲ್. ನಮ್ಮ ಚೇತು ಕರಿತಾವನು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಾಯ್ತು? ಜಾಗ ಚೆನ್ನಾಗೈತಾ? ನನಗೆಲ್ಲ ಎದುರಿಸ್ಬಿಟ್ಟ ಗೈಸು. ಈ ಕಡೆ ಹೋದಾಗ ಒಂದು ಸಲ ಕರ್ಕೊಂಡು ಹೋಗ್ತೀನಿ ರೀ ನಿಮಗೆ. ಈ ಕಡೆ ನೋಡ್ರಿ ಹೆಂಗೈತೆ ಸೀನ್ರಿ. ಗೈಸ್ ಫಾಲ್ಸ್ ಆಗ್ಬಿಟ್ಟೈತೆ, ಫಾಲ್ಸ್ ಥರ. ಮೊದಲು ಈ ಥರ ಇರಲಿಲ್ಲ ಗೈಸ್, ಇವಾಗ ನೋಡ್ರಿ ಫಾಲ್ಸ್ ಮಾಡ್ಬಿಟ್ಟವ್ರೆ. ಓಯ್ಯಾ, ಒಳ್ಳೆ ಫಾಲ್ಸ್ ನೋಡೋ ಥರ ಫೀಲ್. ಅರುಣ್ ಹೆಂಗೈತೆ ಅರುಣ್? ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ಏನು ಹೇಳ್ತೀಯೋ ಚೇತನ್? ಗಾಯ್ಸ್ ಇವನು ಇಲ್ಲಿ ಲೋಕಲ್ ಟ್ಯಾಲೆಂಟ್, ಹಿಡನ್ ಟ್ಯಾಲೆಂಟ್. ಅವನು ಇನ್ನು ಸ್ವಲ್ಪ ದಿನಗಳಲ್ಲೇ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲೋಡಿ ಗೈಸ್, ಹಿಂಗೆ ಮರದ ಮೇಲೆ ಹತ್ತಿ ಒಂದು ಒಳ್ಳೆ ಸಿಂಧೆ ತೆಗಿಯೋಣ ಅನ್ಕೊಂತೀವಿ. ನೀನು ಎದುರಿಸೋ ನಾನು ಎದುರುಕೊಳ್ಳಲ್ಲ ಬಿಡಲೆ ಗಾಯ್ಸ್. ಅದು ಏನೋ ಏನು ಕಂಡ್ರೂ ಭಯ ಇಲ್ಲ, ಯಾವುದು ಅಂದರೆ ಭಯ ಸ್ವಲ್ಪ ಲೈಟಾಗೆ. ಓಯ್ಯಾ ಹೆಂಗೈತೆ ಗೈಸ್. ಆ ಜಾಗಕ್ಕೆ ಹೋಗ್ಬೋದಾ ಅಂತ ಟ್ರೈ ಮಾಡ್ತೀವಿ ರೀ. ಆ ಕಡೆಯಿಂದ ಬಂದು ಒಂದು ಸಲ ನೋಡೋಣ, ಆ ಜಾಗಕ್ಕೆ ಹೋಗೋಣ. ಇವಾಗ ಬರ್ರಿ ಹುಡುಗರು ಎಲ್ಲಿ ಕುಂತವ್ರು ನೋಡೋಣ. ಗೈಸ್ ಇವಾಗ ಹಿಂಗೆ ಈ ಸೈಡಿಂದ ಕೆಳಗಡೆ ಇಳಿಯೋಣ ಬರ್ರಿ. ಈ ಸೈಡಿಂದ ಮಸ್ತ್ ಸೀನ್ರಿ. ಅಲ್ಲೊಂದು ಚಿಕ್ಕ ಫಾಲ್ಸ್ ಬೇರೆ ಆಗೈತೆ ಗೈಸ್. ಅಲ್ಲಿ ನೋಡ್ರಿ, ಅದೇನು ಇದ್ರದ್ದು ಮೋಟ್ರ್ ನೀರು ಇರಬೇಕು ಗೈಸ್, ಅಲ್ಲೇ ಜಿನುಗ್ತೈತೆ. ಓಹೋ, ಇಲ್ಲೂ ಸಾಹಸ ಪಡ್ಬೇಕಪ್ಪ, ಹತ್ತಿ ಇಳಿದು ಎಗ್ರಿ ಗಾಯ್ಸ್. ಆಮೇಲೆ ಈ ಕಡೆ ಎಲ್ಲ ಬರಬೇಕಾದ್ರೆ ಸ್ವಲ್ಪ ಈ ಶೂ ಎಲ್ಲ ಅತಿರೇಕ ಮಾಡಬಾರ್ದು, ಹುಷಾರಾಗಿ ಬಂದು ಹುಷಾರಾಗಿ ಹೋಗ್ಬೇಕು ಗೈಸ್. ನೋಡ್ರಿ ಅಯ್ಯ ನೋಡಿ, ಇಲ್ಲೆಲ್ಲ ಚೆನ್ನಾಗೈತೆ. ಎಲ್ಲರೂ ನೋಡ್ರಿ ಬಂದು ಇಲ್ಲಿ ಹಾಕೊಂಡು ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ಎಣ್ಣೆ ಬಾಟ್ಲಲ್ಲಿ ಇಲ್ಲೇ ಬಿಸಾಕ್ ಹೋಗೋರೆ. ಚೇತು ಏನು ಹೇಳ್ತೀಯಾ? ಚೆನ್ನಾಗಿತ್ತು ಜಾಗ, ನೋಡಿರಲ್ಲ ಇಷ್ಟು ದಿನ ಅಂತ. ನನ್ನ ಮೇಲೆ ಹಣೆ ಇಟ್ಟಳು. ಸುಳ್ಳು ಹೇಳ್ಬೇಡ, ನಿಜ ಹೇಳು. ನೀನು ಇಲ್ಲಿ ಏಯ್ ಗೈಸ್ ಒಂದು ಡೌ ಮಾಡ್ತಾವನೆ. ಈ ಫಸ್ಟ್ ಟೈಮ್ ಹೇಳ್ಕೊಡ್ತಾರೆ ಯೂಟ್ಯೂಬಲ್ಲಿ, ಹಂಗೆ ಹೇಳ್ತಾವನೆ. ಯಾವಾಗ ಬರ್ತಾರೆ, ಯಾವಾಗ ಬರೋಲ್ವಲ್ಲ ನೀನು ಇಲ್ಲಿಗೆ? ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಹೇಗೆ ಜಾಸ್ತಿ ಬಂದಿಲ್ಲ? ಹಾಂ, ಅಂದರೆ ರೋಡಲ್ಲೇ ನೋಡ್ಕೊಂಡು ಹೋಗ್ಬಿಡ್ತಿದ್ದ. ಹಾಂ ಗೈಸ್, ಹೆಂಗೈತೆ ಗೈಸ್ ಆ ಹಿಡನ್ ಜಂಪ್ ಪ್ಲೇಸಿಗೆ ಹೋಗೋಣ ಬರ್ರಿ. ಆ ಸೈಡ್ಗೆ ಕರ್ಕೊಂಡು ಹೋಗ್ತೀವಿ. ಈ ಕಡೆ ಎಲ್ಲ ಇದೊಂದು ಪ್ಲೇಸ್ಗಳು ಮಸ್ತಾಗಿರ್ತವೆ. ಸಣ್ಣ ಪುಟ್ಟ ಪ್ಲೇಸ್ಗಳೇ ಚೆನ್ನಾಗಿರ್ತವೆ ಗೈಸ್. ಒಂದೊಂದು ಸಲ ಹಿಂಗೆ ಮಾತುಗಳೆಲ್ಲ ತೊದಲಿಸೋಗ್ಬಿಡ್ತದೆ. ಆಮಲ್ಲ ಅವನು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆ ಸೈಡಲ್ಲಿ ನೋಡೋದ್ರೆಲ್ಲ ಸೂಸೈಡ್ ಮಾಡ್ಕೋಬೇಕಾಯ್ತದೆ. ಯಪ್ಪ ಗೈಸ್, ಇಲ್ಲಿ ನೋಡ್ರಿ, ಇಲ್ಲಿ ಯಾರೋ ಮೀನಿಗೆ ಬಲೆ ಬಿಟ್ಟವ್ರೆ. ಯಾರು ಇರ್ಬೋದಲ್ಲ ಚೇತು? ಆ ಫಾಲ್ಸ್ ಹತ್ರಕ್ಕೆ ಹೋಗೋಣ ಬರ್ರಿ. ಆ ಫಾಲ್ಸ್ ಹತ್ರ ನೋಡೋಣ ಇವಾಗ.
ಬಗ್ಸಿ ತೋರ್ಸೋಕ್ಕಾಗಲ್ಲ ನಿಮಗೆ, ಸ್ವರ್ಗಗಳು ನೋಡ್ಬಿಡ್ತೀರಾ. ಅಯ್ಯಾ ಏಯ್ ಥೂ, ಯಾರಲ್ಲ ಇದು ಚಿಕನ್ ಎಲ್ಲ ಬಿಸಾಕವ್ರಲ್ಲ. ಇಲ್ಲಿ ನೋಡಿ ಗೈಸ್, ಸತ್ತು ಕೋಳಿಗಳೆಲ್ಲ ಎಸ್ತವ್ರೆ. ಹಾಂ, ನೀರೆಲ್ಲ ಗಲೀಜು ಮಾಡೋಕ್ಕೆ ಅಂತಲೇ ಹುಟ್ಟವ್ರು ಇವರು. ಇಲ್ಲೇ ಒಂದು ಫಾಲ್ಸ್ ಆಗ್ಬಿಟ್ಟದೆ ಚೆನ್ನಾಗಿರೋದು. ಓಹೋ, ಅಲ್ಲಿಂದ ಹರ್ಕೊಂಡು ಹಿಂಗೆ ಬರೋದು ಗೈಸ್. ನೋಡ್ರಿ ಆ ಕಡೆ ನೋಡ್ರಿ ಹುಡುಗರುಗಳು. ಗೈಸ್ ಏನಂತು ನಮ್ಮ ಹಿಡನ್ ಪ್ಲೇಸ್? ಚೆನ್ನಾಗೈತೆ ಅನಿಸ್ತಾ? ಫೀಲ್ ಆಯ್ತಾ? ಫೈನಲಿ ಫಾಲ್ಸ್ ಹತ್ರ ಬರೋಕ್ಕೆ ಟ್ರೈ ಮಾಡ್ತಿದ್ದೀವಿ ಗೈಸ್. ಫಾಲ್ಸ್ ಹತ್ರ ಗೊತ್ತಿಲ್ಲ, ಇವನು ಬೇರೆ ಹೆಂಗೆ ನಡ್ಕೊಂಬನ್ನೋ ಗೊತ್ತಿಲ್ಲ. ಚಪ್ಪಲಿ ಅಲ್ಲೇ ಬಿಟ್ಟಿದ್ದೀವಿ. ನೋಡ್ರಿ ನೀರೇನೋ ಒಂಥರ ಸ್ಮೆಲ್ಲು ಗೈಸ್, ಸ್ವಲ್ಪ ಸ್ಮೆಲ್ಲು ಇದ್ರ ಥರ ಒಂಥರ ಸ್ಮೆಲ್ಲು, ಯಾಕೋ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇರೋ ಥರ ಫೀಲ್ ಇಲ್ಲ. ಅವಾಗ ಒಳ್ಳೆ ಬ್ಲೂಯಿಶ್ ಆಗಿರೋದು ನೀರು, ಇವಾಗೆಲ್ಲ ಏನೋ ಒಂಥರ ಆಗ್ಬಿಟ್ಟದೆ ನೀರಿಗೆ. ಹಾಂ ಗಾಯ್ಸ್, ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀವಿ. ಇವಾಗ ಮನೆಗೆ ಹೋಗ್ಬೇಕು, ಫಂಕ್ಷನ್ ಐತೆ, ಏನು ಎತ್ತ ಅನ್ನೋದೆಲ್ಲ ತಿಳಿಸ್ತೀನಿ. ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊತೀನಿ. ನಮ್ಮೂರು, ನಮ್ಮ ಮಂಡ್ಯ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಗೈಸ್.